ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲಿ ಇವತ್ತು ವೋಟ್ ಚೋರಿ ವಿರುದ್ಧ ಹೋರಾಟ ನಡೆಯಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶ ಇದು. ಇನ್ನು ಈ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ರಾಜ್ಯದ ನಾಯಕರು ಪಾಲ್ಗೊಳ್ತಾರೆ. ದೆಹಲಿಯಲ್ಲಿ ಇವತ್ತು ಮಧ್ಯಾಹ್ನ ವೋಟ್ ಚೋರಿ ವಿರುದ್ಧ ದೊಡ್ಡ ಹೋರಾಟ ನಡೆಯಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ರಾಜ್ಯದ ಹಲವು ನಾಯಕರು ಪಾಲ್ಗೊಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ಪ್ರೊಟೆಸ್ಟ್ ಆರಂಭವಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿ ಎಲ್ಲ ಕಾಂಗ್ರೆಸ್ ನಾಯಕರು ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ವ್ಯಾಪಕ ವೋಟ್ ಚೋರಿ ನಡೀತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಹೀಗಾಗಿ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ವೋಟ್ ಚೋರಿ ಗಡ್ಡಿ ಚೋಡ್ ಮಹಾ ರ್ಯಾಲಿಯನ್ನ ಆಯೋಜಿಸಲಾಗಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗ್ತಾರೆ. ರ್ಯಾಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿ ಸಂಜೆವರೆಗೂ ಕೂಡ ನಡೆಯುತ್ತೆ. ಈ ಹಿನ್ನೆಲೆ ಕಾರ್ಯಕರ್ತರು ರಾಮಲೀಲಾ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕದಿಂದಲೂ ಕೂಡ ದೆಹಲಿಗೆ ಕಾರ್ಯಕರ್ತರ ದಂಡು ರ್ಯಾಲಿಯಲ್ಲಿ ಭಾಗಿಯಾಗುತ್ತೆ. ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗ್ತಾರೆ. ವೋಟ್ ಚೋರಿ ನೆಪದಲ್ಲಿ ಕುರ್ಚಿ ಚರ್ಚೆ ನಡೆಯುತ್ತಾ ಎನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಕೂಡ ಮೂಡ್ತಾ ಇದೆ. ಇದೇ ವೇಳೆ ವರಿಷ್ಠರ ಜೊತೆ ನಾಯಕರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ವಿಚಾರವಾಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಅಂತ ಒಂದ್ ಕಡೆ ಡಿಸಿಎಂ ಬಣ ಹೇಳ್ತಾ ಇದೆ. ನಿನ್ನೆ ತಾನೇ ಇಕ್ಬಾಲ್ ಹುಸೇನ್ ಅವರು ಈ ಬಗ್ಗೆ ರಾಮನಗರದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಎನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಡಿಕೆ ಶಿವಕುಮಾರ್ಗೆ ಪಟ್ಟವನ್ನ ಕಟ್ಟೋದಕ್ಕೆ ಬಂಡೆ ಪಡೆ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಇವತ್ತು ವೋಟ್ ಚೋರಿ ಪ್ರತಿಭಟನೆ ಇದೆ. ಹೀಗಾಗಿ ನಿನ್ನೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಇವತ್ತು ಸಿಎಂ ಕೂಡ ತೆರಳುತ್ತಾರೆ. ಇನ್ನು ವೋಟ್ ಚೋರಿ ನೆಪದಲ್ಲಿ ಈ ಪವರ್ ಶೇರಿಂಗ್ ವಿಷಯ ಏನಿದೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ. ನಾವು ಸದನದಲ್ಲೂ ಕೂಡ ಗಮನಿಸಿದ್ವಿ. ಈ ವೋಟ್ ಚೋರಿ ಅಥವಾ ಪವರ್ ಶೇರಿಂಗ್ ವಿಚಾರ ಎಲ್ಲೆಡೆ ಮುನ್ನೆಲೆಗೆ ಬರ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಹೀಗಾಗಿ ಒಂದು ಟೆಂಪರರಿ ಬ್ರೇಕ್ ಕೂಡ ಬಿದ್ದಿತ್ತು. ಆದರೆ ಸದನದಲ್ಲಿ ಮತ್ತೆ ಈ ವಿಚಾರಗಳು ಪ್ರಸ್ತಾಪವಾಗ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಪುತ್ರ ಕೂಡ ಒಂದಿಷ್ಟು ಸ್ಫೋಟಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಎನ್ನುವಂತಹ ಒಂದು ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. ಹೀಗಾಗಿ ಇವತ್ತು ಏನು ಈ ವೋಟ್ ಚೋರಿ ಅಭಿಯಾನದ ನೆಪದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಯಾಗುತ್ತಾ ಹೈಕಮಾಂಡ್ ಜೊತೆ ಎನ್ನುವಂತಹ ಸಾಕಷ್ಟು ಅನುಮಾನಗಳು, ಕುತೂಹಲಗಳು ಮೂಡ್ತಾ ಇದೆ. ಇದೇ ವೇಳೆ ವರಿಷ್ಠರ ಜೊತೆ ನಾಯಕರು ಈ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ವಿಚಾರವಾಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಜನವರಿ 6ಕ್ಕೆ ಡಿಕೆಗೆ ಪಟ್ಟಾಭಿಷೇಕ ಅಂತ ಡಿಸಿಎಂ ಬಣ ಹೇಳ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇಲ್ಲ, ನಮ್ಮ ತಂದೆನೇ ಕಂಟಿನ್ಯೂ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಸಾಗುತ್ತೆ ಎಲ್ಲವನ್ನ ಕೂಡ ಕಾದ್ ನೋಡ್ಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಈ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಮೇಲೆ ಈ ವೋಟ್ ಚೋರಿ ವಿಷಯ ಏನಿದೆ ಇದು ಯಾವುದೇ ರೀತಿ ಎಫೆಕ್ಟ್ ಮಾಡಿಲ್ಲ. ಆದರೆ ಇವತ್ತು ಮತ್ತೆ ಒಂದು ದೊಡ್ಡ ಸಮಾವೇಶವನ್ನ, ಹೋರಾಟವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸೊ ಯಾವ ರೀತಿ ಸಾಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ ಈ ಒಂದು ವೋಟ್ ಚೋರಿ ಅಭಿಯಾನದಲ್ಲಿ ಇವತ್ತು ಅಂತ? ಇಂದಿನ ಸುಮಾರು 11 ಅಥವಾ 12 ಗಂಟೆ ವೇಳೆಗೆ ಈ ಒಂದು ವೋಟ್ ಚೋರಿ ರಾಮಲೀಲಾ ಮೈದಾನದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಅಂದ್ರೆ ಈಗೇನು ಕರ್ನಾಟಕ, ತೆಲಂಗಾಣ ಮತ್ತು ಹರಿಯಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಆ 3 ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲಾ ಸಚಿವರುಗಳು ಮತ್ತು ಶಾಸಕರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಎಲ್ಲಾ ಸಂಸದಗಳು, ರಾಜ್ಯಸಭಾ ಸದಸ್ಯರುಗಳು, ಮಾಜಿ ಸಚಿವರುಗಳು ಮತ್ತು ಮಾಜಿ ಕೇಂದ್ರ ಸಚಿವರು, ಮಾಜಿ ಸಚಿವರು, ಸಿಡಬ್ಲ್ಯೂಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಎಲ್ಲಾ ಸದಸ್ಯರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಏನು ವಿಪಕ್ಷ ಸ್ಥಾನ ಇದೆ ಆ ಒಂದು ರಾಜ್ಯಗಳ ವಿಪಕ್ಷ ನಾಯಕರು ಸೇರಿದಂತೆ ಸುಮಾರು 2 ರಿಂದ 3 ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರ ಇಡಲಾಗಿದೆ. ಕರ್ನಾಟಕದಿಂದ ಸುಮಾರು 10,000 ಜನರನ್ನ, 10,000 ಕಾರ್ಯಕರ್ತರು, ಪಕ್ಷದ ನಾಯಕರು, ಸುಮಾರು 100 ಜನ
ಶಾಸಕರು, MLCಗಳು ಮತ್ತು MLAಗಳು ಸೇರಿದಂತೆ ಒಟ್ಟು 100 ಜನಕ್ಕೂ ಹೆಚ್ಚು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಸುಮಾರು 15ರಿಂದ ಹೆಚ್ಚು ಸಚಿವರುಗಳು ಸಹ ಕರ್ನಾಟಕದಿಂದ ಭಾಗವಹಿಸ್ತಾರೆ. ಸುಮಾರು ಈಗಾಗಲೇ 3-4 ರೈಲುಗಳಲ್ಲಿ ದೆಹಲಿಗೆ ತೆರಳಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಕಾಂಗ್ರೆಸ್ಸಿನ ಸುಮಾರು ಕರ್ನಾಟಕದಿಂದ ಸುಮಾರು 10,000 ಜನರನ್ನ ಕಾರ್ಯಕರ್ತರನ್ನ ದೆಹಲಿಗೆ ಕರೆತರಬೇಕು ಅಂತ ಪ್ಲಾನ್ ಆಗಿತ್ತು. ಅದರ ಅಂತಿಮ ಹಂತದಲ್ಲಿ ಈ ಒಂದು ರೈಲು ಮಿಸ್ ಆಗಿರೋ ಕಾಣಿಸ್ತು. ರೈಲನ್ನ ಏನೋ ಒಂದು ವಿಶೇಷ ಬೋಗಿಯನ್ನ ಕರ್ನಾಟಕದಿಂದ ಕೇಳಿದ್ರು, ಅದು ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಸುಮಾರು ಒಂದು 5ರಿಂದ 6,000 ಜನ ಹೋಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಅದ್ರ ಬದಲಾಗಿ ವಿಮಾನದಲ್ಲಿ ಮತ್ತು ಬೇರೆ ಬೇರೆ ರೂಪದಲ್ಲಿ ದೆಹಲಿ ತಲುಪಿದ್ದಾರೆ. ಇಂದಿನ ಈ ಒಂದು ಪ್ರತಿಭಟನಾ ರ್ಯಾಲಿ ಸುಮಾರು 12 ಗಂಟೆಗೆ ಆರಂಭವಾಗಿ 2 ಗಂಟೆ ವೇಳೆ 2 ಗಂಟೆ ಅಥವಾ 3 ಗಂಟೆ ವೇಳೆಗೆ ಮುಕ್ತಾಯ ಆಗುವ ಸಾಧ್ಯತೆ. ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಮತ ಚೋರಿ ಪ್ರಕರಣ ಸಂಬಂಧಪಟ್ಟಂತೆ ಮಾಡಿರುವಂತ ಆರೋಪಗಳು ಮತ್ತು ಹೋರಾಟಗಳಿದೆ. ಅದರ ಮುಂದುವರೆದ ಭಾಗವಾಗಿ ದೆಹಲಿಯಲ್ಲಿ ಮತ್ತು ಅಂತಿಮ ಹಂತದ ಹೋರಾಟವನ್ನು ರೂಪಿಸಲಿಕ್ಕೆ ದೆಹಲಿಯಲ್ಲಿ ಈ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ರ್ಯಾಲಿಯ ಮೂಲಕ ಕೇಂದ್ರ ಚುನಾವಣಾ ಆಯೋಗ ಮತ್ತು ಅದೇ ರೀತಿ ಬಿಜೆಪಿ ವಿರುದ್ಧ ನೇರವಾಗಿ ಹರಿಹಾಯುವ ಮೂಲಕ ಈ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಇತ್ತೀಚಿನ ದಿನಗಳಲ್ಲಿ ಬಹುಮತವನ್ನು ಪಡಿತಾ ಇದೆ ಅಥವಾ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಆಯ್ಕೆಯಾಗಿ ಬರ್ತಾ ಇದ್ರೆ, ಅದಕ್ಕೆಲ್ಲ ಪ್ರಮುಖ ಕಾರಣದಲ್ಲಿ ಈ ಒಂದು ಮತ ಕಳ್ಳತನ ಮಾಡುವ ಮೂಲಕ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿ ಇದನ್ನ ಬಳಸುವಂತ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಕರ್ನಾಟಕದ 3-4 ಕ್ಷೇತ್ರಗಳು, ವಿಶೇಷವಾಗಿ ಆಳಂದ ಕ್ಷೇತ್ರ ಇರ್ಬೋದು, ಮಹದೇವಪುರ, ಗಾಂಧಿನಗರ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಈ ಒಂದು ಮತ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಬಿಹಾರ ಚುನಾವಣೆಯಲ್ಲೂ ಸಹ ಮತ ಕಳ್ಳತನ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು. ಹೀಗಾಗಿ ಈ ಬಿಹಾರ ಚುನಾವಣೆ ಸೇರಿದಂತೆ ಹರಿಯಾಣದಲ್ಲೂ ಸಹ ಇದೇ ರೀತಿ ಒಂದು ಆರೋಪ ಆಗಿದೆ ಅಂತ. ಈ ರೀತಿ ಎಲ್ಲೆಲ್ಲಿ ಚುನಾವಣೆಗಳು ನಡೆದಿವೆ ಆ ಚುನಾವಣೆಗಳಲ್ಲಿ ವಿಶೇಷ SIR ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಚುನಾವಣಾ ಆಯೋಗ, ತೀವ್ರ ತಪಾಸಣೆ ಮೂಲಕ ಯಾರ್ಯಾರು ಡಬಲ್ ವೋಟಿಂಗ್ ಇರ್ಬೋದು ಅಥವಾ ಮಿಸ್ಲೀಡಿಂಗ್ ಇರ್ಬೋದು ಅಥವಾ ಡೆತ್ ಇರ್ಬೋದು ಅಥವಾ 2-3 ಕಡೆಗಳ ಮತಗಳು ಹಾಕುವಂತವ್ರನ್ನ ಪರಿಷ್ಕರಣೆ ಮಾಡುವ ಮೂಲಕ ಮತಪಟ್ಟಿಯನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಅದನ್ನ ಕಾಂಗ್ರೆಸ್ ಪಕ್ಷ ಮತ ಚೋರಿ ಅಂತ ಒಂದು ಆರೋಪವನ್ನು ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಚುನಾವಣಾ ಆಯೋಗ ಇರ್ಬೋದು ಮತ್ತು ಬಿಜೆಪಿ ನಾಯಕರು ಸಹ ಸಾಕಷ್ಟು ಸವಾಲನ್ನು ಹಾಕಿದ್ದಾರೆ. ನೀವು ಮತ ಚೋರಿ ಅಂತ ಅನ್ನೋದಕ್ಕೆ ಸಾಕ್ಷ್ಯಗಳನ್ನ ಕೊಡಿ, ಪುರಾವೆ ಕೊಡಿ. ಒಂದು ವೇಳೆ ನಿಮಗೆ ಅನುಮಾನ ಇದ್ದಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಿ. ಇಲ್ಲದಿದ್ದಲ್ಲಿ ಕೋರ್ಟ್ಗೆ ನೀವು ಅಪಿಯರ್ ಆಗಿ ಕೋರ್ಟ್ಗಳಿಗೆ ನೀವು ಅರ್ಜಿ ಸಲ್ಲಿಸುವ ಮೂಲಕ ಈ ಒಂದು ಪ್ರಕರಣದಲ್ಲಿ ಎಲ್ಲಿ ಕಳ್ಳತನ ಆಗಿದೆ ಅಂತ ಪ್ರೂವ್ ಮಾಡಿ ಅಂತ ಸವಾಲನ್ನು ಎತ್ತಿದ್ದಾರೆ. ಆದ್ರೆ ಇದುವರೆಗೂ ಆ ಒಂದು ಪ್ರಕರಣದಲ್ಲಿ ಯಾವುದೇ ಯಶಸ್ಸು ಕಾಂಗ್ರೆಸ್ ಪಕ್ಷ ಸಿಕ್ಕಿಲ್ಲ. ತೇಜಸ್ವಿನಿ ಇತ್ತೀಚೆಗೆ ಏನು ಕರ್ನಾಟಕದಲ್ಲಿ ಆಳಂದದಲ್ಲಿ ಆದಂತಹ ಒಂದು ಪ್ರಕರಣದಲ್ಲಿ SIT ರಚನೆ ಮಾಡಲಾಗಿತ್ತು. ಆ ಒಂದು ರಚನೆ ಮಾಡಿದ SIT ನಲ್ಲಿ ಮೊನ್ನೆ ಆದಂತಹ ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ್ ಅಂದ್ರೆ BR ಪಾಟೀಲ್ ಅವರ ಅಪೋನೆಂಟ್ ಕ್ಯಾಂಡಿಡೇಟ್ ಆಗಿರುವಂತಹ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಅವರು ಮತ ಕಳ್ಳತನ ಮಾಡಿದ್ದಾರೆ. ಅದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. ಮೊನ್ನೆ ನಡೆದಂತ SIT ತನಿಖೆ, CID SIT ತನಿಖೆನೂ ಸಹ ಸುಭಾಷ್ ಗುತ್ತೇದಾರ್ ಈ ರೀತಿ ಅಕ್ರಮ ಮೂಲಕ ಮತಗಳನ್ನ ಕಳ್ಳತನ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಸಂಬಂಧಪಟ್ಟಂತೆ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹೀಗಾಗಿ ಒಟ್ಟಾರೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಜನರಿಂದ ದೂರ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಜನರನ್ನ ತಲುಪಲಿಕ್ಕೋಸ್ಕರ ಕಾಂಗ್ರೆಸ್ಗಳು ಸಾಕಷ್ಟು ಪ್ರಯತ್ನ ಮಾಡ್ತಿದೆ, ಏನು ಗ್ಯಾರಂಟಿಗಳು ಕೊಡುವ ಮೂಲಕ. ಮತ್ತೊಂದು ಕಡೆ ಈ ರೀತಿ ಮತ ಕಳ್ಳತನ ಆರೋಪವನ್ನು ಹೊರಿಸಿ ಬಿಜೆಪಿ ನಾಯಕರ ವಿರುದ್ಧನೂ ಸಹ ಬಿಜೆಪಿ ಪಕ್ಷ ಮತ್ತು ಸರ್ಕಾರದ ವಿರುದ್ಧನೂ ಸಹ ಆರೋಪ ಮಾಡ್ತಾ ಇದ್ರೆ, ಒಟ್ಟಾರೆಯಾಗಿ ಇವರ ಆರೋಪಗಳಾಗಿ ಉಳಿದಿದೆ ಹೊರತು ಇದುವರೆಗೆ ಯಾವುದೇ ಸಾಕಷ್ಟು ಸಾಕ್ಷ್ಯ ಪುರಾವನೆ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ವಿಫಲರಾಗಿದ್ದಾರೆ. ಹೀಗಾಗಿ ಈ ಒಂದು ಆರೋಪಕ್ಕೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಈ ಹಿಂದೆ ರಾಜ್ಯ ಮಟ್ಟದಲ್ಲಿ, ವಿಭಾಗವಾರು ಮಟ್ಟದಲ್ಲಿ, ಅದೇ ರೀತಿ ವಿಧಾನಸಭಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಕಾಂಗ್ರೆಸ್ ನಾಯಕರು ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು. ಈಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಗಮನ ಸೆಳೆಯಬೇಕು ಮತ್ತು ಚುನಾವಣಾ ಆಯೋಗ ಈಗಲಾದರೂ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಡ ಹೇರಲಿಕ್ಕೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವೆಲ್ಲ ಸಂದೇಶವನ್ನ ರವಾನೆ ಮಾಡ್ತಾರೆ, ಆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಕಾಂಗ್ರೆಸ್ ಪಕ್ಷ ಕೋರ್ಟ್ ಅನ್ನು ಮೆಟ್ಲೆ ಇರುತ್ತಾ ಅಥವಾ ಈ ತರ ಆರೋಪ ಮಾಡಿ ಈ ಒಂದು ಸಮಾವೇಶ ಮಾಡಿ ಇಲ್ಲಿಗೆ ಇದನ್ನ ಪ್ರಕರಣವನ್ನ ಕೈ ಬಿಡುತ್ತಾ ಅಂತವನ್ನ ಕಾದ್ ನೋಡ್ಬೇಕಾಗಿದೆ. ಸಿಂಚನ. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.